ಸ್ನೇಹಿತರೆ ನಮಸ್ಕಾರ. ಕಮಲಾ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆಲ್ಲ ಒಂದು ವಿಡಿಯೋ ತೋರಿಸ್ತಾ ಇದ್ದೀನಿ. ಏನು ವಿಡಿಯೋ ಅಂದ್ಕೊಂಡ್ರಾ? ನೋಡಿ, ಇದು ಡ್ರೈ ಫ್ರೂಟ್ಸ್ ಉಂಡೆ. ಬನ್ನಿ, ಡ್ರೈ ಫ್ರೂಟ್ಸ್ ಉಂಡೆ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ. ಶುಗರ್ಲೆಸ್ಸು, ಶುಗರ್ ಹಾಕೋಂಗಿಲ್ಲ, ಬೆಲ್ಲ ಹಾಕೋಂಗಿಲ್ಲ, ತುಪ್ಪ ಹಾಕೋಂಗಿಲ್ಲ, ಏನೂ ಹಾಕೋಂಗಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಮಕ್ಳಿಗೆ ಮಾಡ್ಕೊಡ್ಬೋದು. ಮಕ್ಕಳಿಂದ ಹಿಡಿದು ದೊಡ್ಡವರಿಂದನೂ ಹಿಡಿದು ತಿನ್ಬೋದು. ಇದು ತುಂಬ ಹೆಲ್ತಿ ಫುಡ್ಡು. ಇದನ್ನು ಮಾಡೋದು ಹೆಂಗೆ, ಮಾಡೋ ವಿಧಾನ ಹೆಂಗೆ, ಏನೇನು ಸಾಮಾನು ಬೇಕು ಎಲ್ಲ ತೋರಿಸ್ಕೊಡ್ತೀನಿ. ಬನ್ನಿ ನೋಡ್ಕೊಂಬರೋಣ. ನೋಡಿ ಸ್ನೇಹಿತರೆ, ಮಕ್ಕಳಿಗೆ, ಬೆಳೆಯೋ ಮಕ್ಕಳಿಗೆ ಇವಾಗ ಫುಡ್ಡಲ್ಲಿ ಏನೂ ಸಿಗಲ್ಲ. ಅದಕ್ಕೋಸ್ಕರ ಈ ಥರ ಡ್ರೈ ಫ್ರೂಟ್ಸ್ ಎಲ್ಲ ತಂದು ಹಾಗೆ ಕೊಟ್ಟರೆ ಮಕ್ಕಳು ತಿನ್ನಲ್ಲ. ಒಂದು ತಿಂದರೆ ಒಂದು ತಿನ್ನಲ್ಲ. ಅದಕ್ಕೋಸ್ಕರ ಏನು ಮಾಡಬೇಕು, ಇದನ್ನು ಡ್ರೈ ಫ್ರೂಟ್ಸ್ ಉಂಡೆ ಮಾಡಿಕೊಡ್ಬೇಕು. ಇದಕ್ಕೆ ಯಾವ ರೀತಿಯೂ ಬೆಲ್ಲ, ಸಕ್ಕರೆ ಏನೂ ನಾವು ಆ್ಯಡ್ ಮಾಡಿಲ್ಲ. ಕಲ್ಲು ಸಕ್ಕರೆ ಆಗಲಿ, ಪುಡಿ ಸಕ್ಕರೆ, ಈ ಬಿಳಿ ಸಕ್ಕರೆನೇ ಆಗಲಿ, ಬೂರೋ ಸಕ್ಕರೆ ಇಲ್ಲ ಬೆಲ್ಲನೇ ಆಗಲಿ, ಯಾವುದನ್ನೂ ಆ್ಯಡ್ ಮಾಡ್ತಾಯಿಲ್ಲ. ನೋಡಿ, ಇದು ಖರ್ಜೂರ, ಹಸಿ ಖರ್ಜೂರ, ಒಣ ಖರ್ಜೂರ ಅಲ್ಲ, ಹಸಿ ಖರ್ಜೂರ. ಇದು ಅಂಜೂರ. ಇದು ನೋಡಿ ದ್ರಾಕ್ಷಿ. ಇವು ಮೂರರಲ್ಲೇ ಸ್ವೀಟ್ ಅಂಶ ಇರೋದು. ಆ ಮೂರನ್ನೂ ಸ್ವೀಟ್ಗೆ ಉಪಯೋಗಿಸ್ಕೊತೀವಿ ನಾವು. ಈಗ ನೋಡಿ, ಖರ್ಜೂರನ ಬೀಜ ತೆಗೆದು ಬಿಡಿಸಿ ಇಟ್ಕೊಂಡಿದ್ದೀನಿ. ಈಗ ನೋಡಿ, ಎಲ್ಲ ಬೀಜ ತೆಗೆದು ಬಿಡಿಸಿ ಇಟ್ಕೊಂಡಿದ್ದೀನಿ. ಇದನ್ನು ಜಾಸ್ತಿ ತೊಗೊಂಡಿದ್ದೀನಿ, ಸ್ವೀಟ್ ಬೇಕಲ್ಲ, ಅದಕ್ಕೋಸ್ಕರ ಜಾಸ್ತಿ ತೊಗೊಂಡಿದ್ದೀನಿ. ಇವೆಲ್ಲ ಬೇರೆ ಬೇರೆ ಇರೋವೆಲ್ಲನೂ ವಿಧಾನಗಳೆಲ್ಲ ಕಡಿಮೆ ತೊಗೊಂಡಿದ್ದೀನಿ. ನೋಡಿ, ಬಾದಾಮಿ ಒಂದು ಬಟ್ಲು ತೊಗೊಂಡಿದ್ದೀನಿ, ಗೋಡಂಬಿ ತೊಗೊಂಡಿದ್ದೀನಿ ಒಂದು ಬಟ್ಲು. ಇದು ಕೊಬ್ಬರಿ ದಪ್ಪ ಇತ್ತಲ್ಲ, ಅದನ್ನು ಪೌಡ್ರ್ ಮಾಡಿ ಸ್ವಲ್ಪ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಇದನ್ನು ತೊಗೊಂಡಿದ್ದೀನಿ. ಇದು ನೋಡಿ, ವಾಲ್ನಟ್ ತೊಗೊಂಡಿದ್ದೀನಿ. ಇದರಲ್ಲಿ ನೋಡಿ, ಕುಂಬಳ ಬೀಜ, ಸೂರ್ಯಕಾಂತಿ ಬೀಜ, ಅಗಸೆ ಬೀಜ, ಇಷ್ಟು ಮಿಕ್ಸ್ ಅವೆ, ಮೂರು ಮಿಕ್ಸ್ ಅವೆ. ನೋಡಿ, ಇದೊಂದು ಬೋಲ್ ತೊಗೊಂಡಿದ್ದೀನಿ. ಪಿಸ್ತಾ ತೊಗೊಂಡಿದ್ದೀನಿ. ನೋಡಿ, ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ ಚಿಕ್ಕ ಬೋಲಲ್ಲಿ. ಎಳ್ಳು ತೊಗೊಂಡಿದ್ದೀನಿ, ಗಸಗಸೆ ತೊಗೊಂಡಿದ್ದೀನಿ. ನೋಡಿ, ಬೆಲ್ಲ ಸಕ್ಕರೆ ತೊಗೊಂಡಿಲ್ಲ, ಇಷ್ಟು ತೊಗೊಂಡಿದ್ದೀನಿ. ಇದು ಅಂಜೂರ, ಇದು ದ್ರಾಕ್ಷಿ, ಇದು ಗೋಡಂಬಿ, ಇದು ಅಂಜೂರ, ಇದು ಹಸಿ ಖರ್ಜೂರ. ಇದು ನೋಡಿ ಸ್ನೇಹಿತರೆ, ಸಣ್ಣ ಉರಿ ಮಾಡಿ ಬಾಣಲಿ ಇಟ್ಟಿದ್ದೀನಿ, ಬಿಸಿಯಾಗಿದೆ. ಈಗ ನಾನು ಇದರಲ್ಲಿ ಒಂದು 2-3 ಸ್ಪೂನು ತುಪ್ಪ ಹಾಕೋತೀನಿ. ಅದು ಖರ್ಜೂರ ಹುರ್ಕೋಬೇಕಾದ್ರೆ ಬಾಣಲಿಗೆಲ್ಲ ಹತ್ತುತ್ತಲ್ವ ಬಿಸಿಗೆ, ಅದಕ್ಕೆ ನೋಡಿ ಚಿಕ್ಕ ಸ್ಪೂನು ಇದರಲ್ಲಿ ಒಂದು 4 ಸ್ಪೂನು ತುಪ್ಪ ಹಾಕಿದ್ದೀನಿ. ಈಗ ನೋಡಿ, ಇದು ಖರ್ಜೂರ ತೆಗೆದು ಹಾಕೊಳ್ಳೋಣ. ಇದನ್ನು ತುಪ್ಪದಲ್ಲಿ ಹಾಕೊಂಡು ಹುರ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಮಿಕ್ಸಿ ಮಾಡೋಕ್ಕೂ ತುಂಬ ಈಸಿಯಾಗಿ ಬರ್ತದೆ, ಇಲ್ಲ ಅಂದರೆ ಬರಲ್ಲ, ಅಂಟ್ಕೊಳ್ಳುತ್ತೆ. ಇದು ನೋಡಿ, ಅಂಜೂರನ್ನು ಅದ್ರ ಜೊತೆಗೆ ಹಾಕೋತಾ ಇದ್ದೀನಿ. ನೋಡಿ, ದ್ರಾಕ್ಷಿನೂ ಹಾಕೋತಾ ಇದ್ದೀನಿ ಅದ್ರ ಜೊತೆಗೆ. ಇವೆಲ್ಲ ಸಾಫ್ಟಾಗಿ ಮೆತ್ತಗಾಗಬೇಕು. ಹಾಗೆ ಸಣ್ಣ ಉರಿನಲ್ಲೇ ಹುರ್ಕೋಬೇಕು ತುಪ್ಪ ಹಾಕ್ಕೊಂಡು. ನೋಡಿ, ಇದು ಸಣ್ಣ ಉರಿನಲ್ಲೇ ಅದು ಬಿಸಿ ಆಗಬೇಕು. ಅದಕ್ಕೋಸ್ಕರ ಅದನ್ನು ಇನ್ನೊಂದು ಸ್ಟವ್ಗೆ ಇಟ್ಬಿಟ್ಟು ಇನ್ನೊಂದು ಸ್ಟವ್ಗೆ ಬಾಣಲಿ ಇಟ್ಕೊಂಡಿದ್ದೀನಿ. ಅದು ಸಣ್ಣ ಉರಿಲೇ ಬೇಯೋ ತನಕ ಇವೆಲ್ಲ ಹುರ್ಕೋತೀನಿ. ನೋಡಿ, ಬಾದಾಮಿ ಇವೆಲ್ಲ ಹುರಿಬೇಕಲ್ಲ, ಇವೆಲ್ಲ ಹುರಿಯೋ ತನಕ ಸಣ್ಣ ಉರಿಲೇ ಬೇಯ್ತಾ ಇರೋದು. ಬಿಸಿ ಆಗಬೇಕಷ್ಟೇ. ನೋಡಿ, ಜೋರು ಉರಿ ಮಾಡಿಕೊಂಡ್ರೆ ಸೀಕೊಂಡ್ಬಿಡ್ತದೆ, ಬಾಣಲಿ ಗಿಂಡಿ ಅದು ಎಲ್ಲ ಸೀದೋಗುತ್ತೆ. ನೋಡಿ, ಇದಾಗಿದೆ, ತೆಗೆದು ಸುರ್ಕೊಳ್ಳೋಣ. ಈಗ ಬಾದಾಮಿ ಹುರ್ಕೋತೀನಿ. ನೋಡಿ, ಆಗಿದೆ, ತೆಗೆದು ಸುರ್ಕೊಳ್ಳೋಣ. ಪಿಸ್ತಾ ಹಾಕೋತೀನಿ. ಈಗ ನೋಡಿ, ಪಿಸ್ತನೂ ಆಗವೆ, ತೆಗೆದು ಸುರ್ಕೊಳ್ಳೋಣ. ಕಡಲೆಕಾಯಿ ಬೀಜ ಹಾಕೋಣ. ನೋಡಿ, ಕಡಲೆಕಾಯಿ ಬೀಜನೂ ಆಗಿದೆ, ತೆಗೆದು ಸುರ್ಕೊಳ್ಳೋಣ. ಈಗ ನೋಡಿ, ವಾಲ್ನಟ್ ಹಾಕ್ತಾಯಿದ್ದೀನಿ. ನೋಡಿ, ವಾಲ್ನಟ್ಟು ಆಯಿತು. ಅವೇನು ಬಿಸಿ ಆದ್ರೆ ಸಾಕು, ತೆಗೆದು ಸುರ್ಕೊಳ್ಳೋಣ. ಈಗ ನೋಡಿ, ಇವನು ಎಲ್ಲ ಹಾಕ್ಕೊಂಡು ಹುರ್ಕೋತೀನಿ. ಸೂರ್ಯಕಾಂತಿ ಬೀಜ, ಕುಂಬಳ ಬೀಜ, ಅಗಸೆ ಬೀಜ, ಇಷ್ಟು ಹುರ್ಕೊಳ್ಳೋಣ. ನೋಡಿ, ಆಗಿದೆ, ಇವೇ ತೆಗೆದು ಹುರ್ಕೊಳ್ಳೋಣ. ನೋಡಿ, ಎಳ್ಳು ಹಾಕೋತಾ ಇದ್ದೀನಿ. ಈಗ ಅದೇನು ಬಿಸಿಗೆ ಬೇಗನೆ ಆಗ್ಬಿಡ್ತದೆ ಅದು. ನೋಡಿ, ಗಸಗಸೆನೂ ಇದರೊಳಗೆ ಹಾಕ್ತೀನಿ. ಅದೇನು ಬಿಸಿ ಆದ್ರೆ ಸಾಕು. ನೋಡಿ, ಇನ್ನೇನು ಆಯಿತು, ಸಿಡಿತಾ ಇದೆ, ತೆಗೆದು ಹುರ್ಕೊಳ್ಳೋಣ. ಈಗ ನೋಡಿ, ಲಾಸ್ಟ್ ಕೊಬ್ಬರಿ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಇದು ಬಾಣಲಿಗೆ ಸೀರುತ್ತೆ ಅಂತ ಲಾಸ್ಟ್ಗೆ ಹಾಕ್ಕೊಂಡು ಹುರ್ಕೋಬೇಕು. ನೋಡಿ ಸ್ನೇಹಿತರೆ, ಆಯಿತು. ಇದುವೇ ಕೊಬ್ಬರಿನೂ ಹುರಿದು ಅದೇನು ಪೌಡ್ರ್ ಮಾಡಿರೋದಲ್ವ, ಬೇಗನೆ ಆಗೋಗುತ್ತೆ. ಸ್ನೇಹಿತರೆ, ಎಲ್ಲ ಡ್ರೈ ಫ್ರೂಟ್ಸ್ ಹುರಿದಾಯ್ತಲ್ಲ, ಇರೋ ದಪ್ಪದಾಗಿ ತರಿಯಾಗಿ ಪೌಡ್ರ್ ಮಾಡ್ಕೊಂಬಂದ್ಬಿಡ್ತೀನಿ ಮಿಕ್ಸಿಲಿ.
ನೋಡಿ ಇಷ್ಟು ತರಿಯಾಗಿ ಮಾಡ್ಕೊಂಡಿದ್ದೀನಿ, ದಪ್ಪ ದಪ್ಪ ಇಲ್ಲ, ತರಿಯದೆ. ಇದನ್ನು ಉಂಡೆ ಮಾಡ್ಕೊಳ್ಳೋದು. ಈಗ ನೋಡಿ ಬಿಸಿ ಮಾಡತ್ಲೆ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಸಣ್ಣ ಮಿಕ್ಸಿ ಜಾರಲ್ಲಿ ಹಾಕಿ ನೈಸ್ ಮಾಡ್ಕೊಂಬರೋಣ. ಈಗ ನೋಡಿ ಹಿಂಗೆ ಸ್ವಲ್ಪ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಬರ್ತೀವಿ. ನೋಡಿ ಹಿಂಗಾಗುತ್ತೆ. ಹಿಂಗೆ ಮಿಕ್ಸಿ ಮಾಡಿಕೊಂಡ್ರೆ ಈಗ ಇದನ್ನು ಹಾಕ್ಕೊಂಡು ಪೌಡ್ರ್ ಹಾಕ್ಕೊಂಡೆಲ್ಲ ಉಂಡೆ ಕಟ್ಕೋಬೇಕು. ನೋಡಿ ಸ್ನೇಹಿತರೆ, ಈ ಥರ ಆಯಿತು. ಎಲ್ಲ ಮಿಕ್ಸಿ ಮಾಡಿಕೊಂಡು ಎಲ್ಲ ತೆಕ್ಕೊಂಡೆ. ಈಗ ಇದನ್ನು ಎಲ್ಲ ಬಿಡಿಸಿ ಹಾಕ್ಕೊಂಡು ಪೌಡ್ರ್ ಹಾಕ್ಕೊಂಡು ಎಲ್ಲ ಕಲಿಸ್ಕೊಳ್ಳೋಣ. ನೋಡಿ ಇದು ದಪ್ಪ ಮಾಡ್ಕೊಂಡಿದ್ದು, ಅವೆಲ್ಲ ದಪ್ಪವ ಎಳ್ಳು, ಗಸಗಸೆ, ಕೊಬ್ಬರಿ ಎಲ್ಲ ಹಾಗೆ ಹಾಕ್ಕೊಂಡಿದ್ದು, ಹುರಿದಿದ್ದು, ಪೌಡ್ರ್ ಮಾಡಲಿಲ್ಲ. ಈಗ ನೋಡಿ ಅರ್ಧ ಹಾಕ್ಕೊಂಡು ಕಲಿಸ್ಕೊತೀನಿ. ಈಗ ಹಂಗೆ ಹಾಕ್ಕೊಂಡು ಹಿಂಗೆ ಕಲಿಸ್ಕೋಬೇಕು. ಈ ಥರ ಹಿಂಗೆ ಹಾಕ್ಕೊಂಡು ಕಲಿಸ್ಬೇಕು. ನೋಡಿ 2 ಭಾಗ ಮಾಡಿಕೊಂಡು 2 ಸಲ ಹಾಕ್ಕೊಂಡು ಕಲಿಸ್ಕೋಬೇಕು. ಹಿಂಗೆ ನೋಡ್ಕೊಂಡು ಕಲಿಸ್ಕೊಂಡು ಹಾಕಬೇಕು. ಈಗ ನೋಡಿ ಸ್ನೇಹಿತರೆ, ಎಲ್ಲ ಮಿಕ್ಸ್ ಮಾಡಿ ಎಲ್ಲ ಆಯ್ತು. ಈಗ ಉಂಡೆ ಕಟ್ಕೋಬೇಕು. ಉಂಡೆ ಕಟ್ಕೊಳ್ಳೋಣ. ಈಗ ಚೆನ್ನಾಗಿ ಅಮ್ಕಿ ಕಟ್ಟಬೇಕು, ಇಲ್ಲಾಂದರೆ ಹೊಂದ್ಕೊಳ್ಳಲ್ಲ. ಅದು ಕಟ್ಟಾದ್ಮೇಲೆ ಹೊಂದ್ಕೊಳ್ಳುತ್ತೆ. ಕಟ್ಟಕ್ಕಿಂತ ಮೊದಲಾಗಿ ಚೆನ್ನಾಗಿ ಅಮ್ಕಿ ಹಿಂಡಿ ಹಿಡಿದು ಕಟ್ಟಬೇಕು. ಸ್ನೇಹಿತರೆ ಕಟ್ಟೆ ಆಯಿತು. ಈಗ ಲಾಸ್ಟಲ್ಲೇ ಪುಡಿ ಉದುರ್ತು. ಇದು ನೋಡಿ ಈ ಥರ ದಬ್ರ ಬೇಕಾದ್ರೂ ಪುಡಿ ಮಾಡ್ಕೋಬೋದು, ಇಲ್ಲ ಕಟ್ ಮಾಡಬೇಕಾದ್ರೂ ಹಾಕೋಬೋದು, ಇಲ್ಲ ಇದಕ್ಕಿಂತ ನೈಸು ಬೇಕಾದ್ರೂ ಮಾಡ್ಕೋಬೋದು. ಅವ್ರವ್ರ ಚಾಯ್ಸು, ಹೆಂಗೆ ಬೇಕಾದ್ರೂ ಮಾಡ್ಕೋಬೋದು. ಮಕ್ಕಳಿಗೆ ಯಾವತ್ತು ತಿಂದರೆ ಹಲ್ಲು ಗಟ್ಟಿ ಐತವೆ ಅಂದ್ಬಿಟ್ಟು ನಾವು ಸ್ವಲ್ಪ ಅರ್ಧ ಮಾಡಿ ಕೊಡ್ತಾಯಿದ್ದೀವಿ. ಚಿಕ್ಕ ಮಕ್ಕಳಿಂದ ಅಗಿಯೋದು ಅಭ್ಯಾಸ ಮಾಡಿಕೊಂಡ್ರೆ ಚೆನ್ನಾಗಿ ಅಗಿತವೆ ಅಂತ. ಚಿಕ್ಕವ್ರು ಇರುವಾಗ ಸ್ವಲ್ಪ ನೈಸಿಗೆ ಮಾಡ್ಕೊಡ್ತಿದ್ದೆ. ಈಗ ಸ್ವಲ್ಪ ದೊಡ್ಡವ್ರು ಆಯ್ತಾ ಈಗ ಸ್ವಲ್ಪ ತರಿ ಮಾಡ್ಕೊತಾ ಇದ್ದೀವಿ. ಈಗ 5 ವರ್ಷದವಳು, ಹಾಗಾಗಿ ನಾವು ಸ್ವಲ್ಪ ತರಿ ಮಾಡಿಕೊಂಡು ಕೊಡ್ತೀವಿ. ಇನ್ನೂ ತುಂಬ ದೊಡ್ಡವ್ರು ಏನು ಮಾಡ್ಬೋದು, ಹಾಕ್ಕೊಂಡು ತಿನ್ಬೋದು. ಅಂದರೆ ಬೇಕಾದ್ರೆ ಕಟ್ ಮಾಡಿ ಎಲ್ಲ ಹಾಕ್ಕೊಂಡು ಇದೇ ಥರ ಮಾಡ್ಬೋದು. ಬೇಕು ಅಂದರೆ ಬೆಲ್ಲ ಹಾಕ್ಕೊಳ್ಳಿ, ಸಕ್ಕರೆನೂ ಬೇಕಾದ್ರೆ ಹಾಕ್ಕೊಳ್ಳಿ, ನಮಗೇನು ಬೇಡ. ಇದರಲ್ಲೇ ಇದು ಸ್ವೀಟ್ ಅಂಶ ಇರುತ್ತಲ್ವ, ದ್ರಾಕ್ಷಿ, ವಾಲ್ನಟ್ಟು, ಅಂಜೂರ, ಖರ್ಜೂರ ಇದರದೆಲ್ಲ ಸ್ವೀಟ್ ಇರುತ್ತಲ್ವ, ಹಾಗಾಗಿ ನಾವು ಬೆಲ್ಲ ಹಾಕ್ಕೊಂಡಿಲ್ಲ. ನಿಮಗೆ ಬೇಕಾದ್ರೆ ಹಾಕ್ಕೊಂಡು ನೀವು ಮಾಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ಈಗೆಲ್ಲ ಬ್ಯುಸಿ ಶೆಡ್ಯೂಲು, ಅದನ್ನು ಸ್ವಲ್ಪ ಫ್ರೀ ಮಾಡಿಕೊಂಡು ಮಕ್ಳಿಗೋಸ್ಕರ 1-2 ಅವರ್ಸು ಟೈಮ್ ಕೊಡಿ ನೀವು. ಈಗಿನ ಮಕ್ಕಳಲ್ಲಿ ಊಟ ತಿಂಡಿ ತಿನ್ನಲ್ಲ, ಏನಿಲ್ಲ. ಹಿಂದಿನಂಗಲ್ಲ, ಮಕ್ಕಳಿಗೆ ಪೌಷ್ಟಿಕದ ಆಹಾರ ಸಿಕ್ಕಲ್ಲ. ಹಾಗಾಗಿ ನೀವು 1-2 ಅವರ್ಸ್ ಬಿಡು ಮಾಡ್ಕೊಳ್ಳಿ. ಮಕ್ಳಿಗೋಸ್ಕರ ಬಿಡು ಮಾಡಿಕೊಂಡು ಇವೆಲ್ಲ ಮಾಡಿ ಮಕ್ಳಿಗೆ ಕೊಡಿ. ದಿನ ಒಂದೊಂದು ಉಂಡೆ ಕೊಟ್ಟರೆ ಎಷ್ಟೋ ಪಾಪ ಮಕ್ಕಳಿಗೆ ಎಷ್ಟೋ ಪೌಷ್ಟಿಕದ ಆಹಾರ ಸಿಕ್ತಂಗೆ ಆಯ್ತದೆ. ಈಗಿಂದು ಊಟ ತಿಂಡಿ ತರಕಾರಿ ಅವು ಮೊದಲೇ ತಿನ್ನಲ್ಲ, ತರಕಾರಿ ತಿನ್ನಲ್ಲ, ಊಟ ತಿನ್ನಲ್ಲ. ಎಷ್ಟು ಬೀದಿ ಎಲ್ಲನೂ ತೋರಿಸ್ಕೊಂಡು ಮಕ್ಕಳಿಗೆಲ್ಲ ಊಟ ಮಾಡಿಸ್ಬೇಕು. ಹಿಂದಿನಂಗಲ್ಲ, ಹಿಂದೆ ಮಕ್ಳಿಗೆ ಪಾಪ ನಮ್ಮ ಮಕ್ಕಳಿಗೆಲ್ಲ ನಾವು ತಟ್ಟೆಗೆ ಹಾಕ್ಕೊಟ್ರೆ ಎಷ್ಟು ಚೆನ್ನಾಗಿ ಕೂತ್ಕೊಂಡು ಇಂಟ್ರೆಸ್ಟಾಗಿ ಊಟ ಮಾಡೋವು. ಇದು ಈಗ ಆ ಥರ ಮಕ್ಕಳು ತಿನ್ನೋದೇ ಇಲ್ಲ. ನೀವೇನೇ ಮಾಡಿಕೊಟ್ರು ಬೇಡ ಅಂತೇವೆ. ಈ ಥರದವೆಲ್ಲ ಮಾಡಿಕೊಡಿ, ತುಂಬ ಚೆನ್ನಾಗಿರ್ತದೆ. ಮಕ್ಕಳು ಆರೋಗ್ಯವಾಗಿರ್ತವೆ. ವಯಸ್ಸಾದವರು ಕೊಡಿ, ಮಕ್ಳಿಗೆ ಕೊಡಿ, ನೀರು ಹಾಕ್ಕೊಂಡು ಹೆಣ್ಮಕ್ಳಿಗೆ ಕೊಡಿ, ಬಾಣತಿರಿ ಕೊಡಿ. ತುಂಬ ಒಳ್ಳೆಯದು ಇದು ಹೆಲ್ತ್ಗೆ. ಚೆನ್ನಾಗಿ ರಕ್ತ ಎಲ್ಲ ಕೂಡುತ್ತೆ, ಇಮ್ಯುನಿಟಿ ಬೂಸ್ಟ್ ಆಗುತ್ತೆ, ಎಲ್ಲ ಅಂಶನೂ ಇರುತ್ತೆ ಇದರಲ್ಲಿ. ಕೊಡಿ ಎಲ್ಲ ಮಕ್ಕಳಿಗೆಲ್ಲ. ಈಗ ನೋಡಿ ಸರ್ವ್ ಮಾಡ್ತಾಯಿದ್ದೀನಿ, ನೋಡ್ತಾ ಇದ್ದೀರಲ್ವ. ದಯವಿಟ್ಟು ಹೊಸಬ್ರು ನೋಡ್ತಾಯಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ನೋಡಿ. ಎಷ್ಟೋ ಜನ ಸಬ್ಸ್ಕ್ರೈಬ್ ಆಗದೆ ಹಂಗೆ ನೋಡ್ತೀರಾ, ನಿಮಗೇನು ಚಾರ್ಜ್ ಬೀಳಲ್ಲ. ಹಂಗೆ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಯಾವುದೇ ವೀಡಿಯೋ ಹಾಕೋದು ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ, ನೀವೇ ನೋಡ್ಬೋದು. ನೋಡಿ ಇಷ್ಟು ಉಂಡೆ ಆಗವೆ, ಅಷ್ಟು ಇದಕ್ಕೆ ಮಾಡಿದ್ದಕ್ಕೆ ನೋಡಿದ್ರಿ ಅಲ್ವಾ. ಮಾಡೋದು ಹೆಂಗೆ, ಏನೇನು ಸಾಮಾನು ಬೇಕು ಅಂತ ಚೆನ್ನಾಗಿ ಹುರ್ಕೋಬೇಕು. ತುಪ್ಪ ಹಾಕಬೇಡಿ. 1 ತಿಂಗಳು 1.5 ತಿಂಗ್ಳಿಗೆ ಆಗಂಗೆ ಮಾಡಿ ಇಟ್ಕೊಳ್ಳಿ, ಕೊಡಿ. ಮತ್ತು ಇನ್ನು ಅವು ಮುಗಿದ್ಮೇಲೆ ಮತ್ತೆ ಮಾಡ್ಕೊಳ್ಳಿ. ಆ ಥರ ಮಾಡ್ಕೊಳ್ಳಿ. ತುಪ್ಪ ಗಿಪ್ಪ ಏನೂ ಹಾಕಿಲ್ವಲ್ಲ, ವಾಸನೆ ಗಿಸ್ನೆ ಏನೂ ಬರೋಲ್ಲ. ಒಟ್ಟಿನಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಸಣ್ಣ ಉರಿಲೇ, ಉರಿ ಜೋರು ಮಾಡಬೇಡ್ದು. ಉರಿ ಜೋರು ಮಾಡಿದ್ರೆ ಮೇಲೆ ಸೀದೈತೆ, ಒಳಗೆ ಹಸಿ ಇರ್ತದೆ. ಹಂಗಾಗಿ ಸಣ್ಣ ಉರಿಲೇ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಂಡು ಈ ಥರ ಮಾಡಿಕೊಡಿ. ಈಗ ಈ ವಿಡಿಯೋ ನೋಡೋಕ್ಕೆ ನಿಮಗೆ ಎಷ್ಟೊತ್ತವರೆಗೆ ಧನ್ಯವಾದಗಳು. ತಾಳ್ಮೆಯಿಂದ ನನ್ನ ವಿಡಿಯೋ ನೋಡಿದ್ದೀರಾ. ಈಗ ಏನು ಅನ್ನಿಸ್ತು ನಿಮಗೆ, ಅನಿಸಿಕೆ ಅಭಿಪ್ರಾಯ ತಿಳಿಸಿ. ವಿಡಿಯೋ ಇಷ್ಟ ಆಗಿದರೆ ಲೈಕು, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಮರಿಬೇಡಿ. ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಹಿಂಗೆ ಬೇಕು. ಮತ್ತೆ ನೆಕ್ಸ್ಟು ಇನ್ನೊಂದು ಸೂಪರ್ ವಿಡಿಯೋ ತೊಗೊಂಬರ್ತೀನಿ. ಥ್ಯಾಂಕ್ ಯು. ನೋಡಿ ಮುರಿದು ತೋರಿಸ್ತೀನಿ ಎಷ್ಟು ಚೆನ್ನಾಗಿವೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಪುಸ್ತಕ ಅಂತ ಬರ್ತಾವೆ. ನೋಡಿ ತುಂಬ ಚೆನ್ನಾಗಿ ಬರ್ತವೆ, ಚೆನ್ನಾಗಿವೆ. ಮಕ್ಕಳಿಗೆ, ದೊಡ್ಡವ್ರಿಗೆ, ಬಾಣತಿರಿಗೆ, ಹೆಣ್ಮಕ್ಳು, ನೀರು ಹಾಕ್ಕೊಂಡು ಹೆಣ್ಮಕ್ಳಿಗೆ ಎಲ್ಲರಿಗೂ ಕೊಡಿ.
ನೋಡಿ ಈ ಥರ ಒಂದು ಸ್ಟೀಲ್ ಬಾಕ್ಸ್ಗೋ ಇಲ್ಲ ಒಂದು ಗಾಜಿನ ಬಾಟ್ಲಿಗೋ ಹಾಕಿ ಎಲ್ಲ ಇಟ್ಕೊಳ್ಳಿ. 1 ತಿಂಗಳು 1.5 ತಿಂಗಳ ಗಂಟ ಮಾಡಿಕೊಡಿ ಮಕ್ಕಳಿಗೆ.